ಈಗ ಒಂದೆರಡು ನಿಮಿಷ ನಮ್ಮನ್ನು ಉದ್ದೇಶಿಸಿ ಮಾತನಾಡೋದಕ್ಕೆ ವೇದಿಕೆಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ಕರುನಾಡ ರತ್ನ ಅವಾರ್ಡನ್ನು ಪಡೆದಿರುವಂಥ ಡಾಕ್ಟರ್ ರಾಜಶೇಖರ್ ನಾಗಪತ್ರಿ ಅವರನ್ನು. ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ನಮ್ಮ ಸಿಗ್ನೇಚರ್ ಮೀಡಿಯಾ ಹೌಸ್ ಕಡೆಗೆ ನಮ್ಮ ಹೃತ್ಪೂರ್ವಕವಾದ ಧನ್ಯವಾದಗಳು. ಹೆಚ್ಚು ಮಾತಾಡಲಿಕ್ಕಿಲ್ಲ, ನಾನು ಒಂದೆರಡು ಮಾತಾಡ್ತೀನಿ ಅಷ್ಟೇ. ಯಾಕಂದರೆ ಮಾತು ತುಂಬ ಬೋರ್ ಆಗುತ್ತೆ. ಬೋರ್ ಅಂತಂದರೆ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಈಗ ಇನ್ನೊಬ್ಬರು ಮಾತು ಕೇಳೋಕ್ಕೆ ಯಾರು ಇಷ್ಟಪಡೋದಿಲ್ಲ. ಅಂಥ ಕಾಲ ಬಂದಿದೆ, ಕಂಪ್ಯೂಟ್ರ್ ಕಾಲ, ಕಂಪ್ಯೂಟ್ರ್ ಮೊಬೈಲ್ ಯುಗ ಬಂದಿದೆ. ಒಬ್ರದೊಬ್ಬರು ಮುಖ ನೋಡಲಿಕ್ಕೆ, ಮಾತಾಡಲಿಕ್ಕೆ, ಯಾರ್ಯಾರನ್ನು ಪರಿಚಯ ಮಾಡಲಿಕ್ಕೂ ಕಷ್ಟ. ಈಗ ನಾನು ಯಾರಂತ ನನ್ನ ಪರಿಚಯ ಮಾಡ್ಕೊಳ್ಳಲ್ಲ. ಇಲ್ಲ, ಇಷ್ಟು ಜನ ಕೂತಿದ್ದಾರಲ್ವ, ಸಿಗ್ನೇಚರ್ ಮೀಡಿಯಾ ಹೌಸ್ ಪರಿಚಯ ಮಾಡಿ ಕೊಟ್ಟಿದ್ದೆ. ಮತ್ತು ನಾಳೆ ಯಾರಂತ ಮತ್ತೆ ಗೊತ್ತಿಲ್ಲ, ಪರಿಚಯ ಇಲ್ಲ. ಒಬ್ರದೊಬ್ಬರು ಪರಿಚಯ ಮಾಡ್ಕೊಳ್ಬೋದು. ನಾವು ಕರ್ನಾಟಕದವರೇ, ಬೇರೆ ಊರಿಂದ ಯಾರೂ ಬಂದಿಲ್ಲ, ಅಂದರೆ ಬೇರೆ ಪ್ರದೇಶಗಳಿಂದ ಯಾರೂ ಬಂದಿಲ್ಲ. ಎಲ್ಲ ನಮ್ಮ ಊರಿನವರೇ, ಎಲ್ಲ ನಮ್ಮ ಕನ್ನಡ ಭಾಷೆಯನ್ನು ಮಾತಾಡ್ತಿದ್ದಾರೆ ಅಕ್ಕಪಕ್ಕದಲ್ಲೂ ಕೂಡ. ದಯವಿಟ್ಟು ಕ್ಷಮಿಸಿ. ತೀರ್ಥಹಳ್ಳಿ ತಾಲೂಕು ನಮ್ಮದು, ಮೇಗರವಳ್ಳಿ. ಸಾಧಾರಣವಾಗಿ ನಮ್ಮ ಬೆಂಗಳೂರು ಜನತೆಗೆ ನಾನೊಂದು ಮಾತು ಕೇಳ್ತೀನಿ. ದಯವಿಟ್ಟು ಎಲ್ಲ ಒಳಗಡೆ ಬನ್ನಿ, ಕೂತ್ಕೊಳ್ಳಿ. ನನ್ನ ಯಾರು ನೋಡಿದ್ದಾರೆ ಕೈ ಎತ್ತಿ. ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬೆಂಗಳೂರಲ್ಲಿ 90,000 ಜನ ನೋಡಿದ್ದಾರೆ. ಬೆಂಗಳೂರಲ್ಲಿ ಯೂಟ್ಯೂಬಲ್ಲಿ 90,000 ಜನ ಯೂಸ್ ಆಗಿದೆ. ಫೇಸ್ಬುಕ್ ಬಿಡಿ, ಯೂಟ್ಯೂಬಲ್ಲಿ ಬೆಂಗಳೂರು ಜನತೆಗಳು ಯಾರು ನೋಡಿದ್ದಾರಾ? ಯಾರಿಗಾದ್ರು ಪರಿಚಯ ಇದೆ ನಂದು? ಕೆಲವು ಲೋಕಲ್ ಟಿ ವಿಲಿ ಕೂಡ ಬಂದಿದ್ದೀನಿ, ಟಿ ವಿ ಚಾನಲ್ ಬಂದಿದ್ದೇನೆ. ಯಾರು ನೋಡಿಲ್ಲ, ಪರಿಚಯ ಮಾಡ್ಕೊಳ್ಳಲ್ಲ. ನಮ್ಮನ್ನು ಯಾಕೆ ಪರಿಚಯ ಮಾಡ್ಕೊಳ್ಬೇಕು ಅಲ್ವಾ? ನಮ್ಮ ವೈದ್ಯಕೀಯ ಚಿಕಿತ್ಸೆ ಭಾಗದಲ್ಲಿ ಒಂದು 4 ಮಾತು ಹೇಳಿದರು ನಮ್ಮ ಡಾಕ್ಟ್ರವರು. ನಾವೆಲ್ಲ ಜಾಸ್ತಿ ಓದಿಲ್ಲ. ನನಗೂ ಕೂಡ ಏಷ್ಯಾ ಇಂಟರ್ನ್ಯಾಷನಲ್ ಅಕಾಡೆಮಿಯಿಂದ ಈಗ 4 ತಿಂಗಳ ಕೆಳಗಡೆ ಒಂದು ಡಾಕ್ಟರೇಟ್ ಕೂಡ ಆಯಿತು. ಹಣ ಕೊಟ್ಟು ತಗೊಂಡಿದ್ದಿಲ್ಲ, ನ್ಯಾಚುರಲ್ ಆಗಿ ಬಂದಿದ್ದು. ನಮ್ಮ ಸೋಷಿಯಲ್ ಮೀಡಿಯಾದವರು ಕೂಡ ನಾನು ಹೇಳ್ತಿದ್ದೇನೆ, ಅವರು ನನಗೆ ಕೂಡ ಕಾಲ್ ಮಾಡಿ ಕೇಳಿದರು, ಯಾರು ಸಿಗ್ನೇಚರ್ ಮೀಡಿಯಾದವರು, ಗುರುಗಳ ನಿಮಗೆ ಕರ್ನಾಟಕ ರತ್ನ ಅವಾರ್ಡ್ ಬಂದಿದೆ, ತಗೊಳ್ತೀರಾ ಕೇಳಿದ್ರು. ನನಗೆ ಸ್ವಲ್ಪ ಡೌಟ್ ಬಂತು. ಬನ್ನಿ ನೋಡುವ, ನಮ್ಮ ದೇವಸ್ಥಾನಕ್ಕೆ ಬನ್ನಿ ಅಂತ ಹೇಳಿದ್ದೆ. ನನ್ನದೇ ಆದಂಥ ಒಂದು ದೇವಸ್ಥಾನ, ನಾವು ದೇವಸ್ಥಾನ ಕಟ್ಟಿದ್ದೇವೆ. ಆ ದೇವಸ್ಥಾನಕ್ಕೆ ಬಂದಿದ್ದಾರೆ. ಬಂದು ನನ್ನೆಲ್ಲ ನ್ಯಾಚುರಲ್ ಆಗಿ ಮಾತಾಡುವಂಥ ನಾನು ಯಾರು ಹೇಳ್ಕೊಟ್ಟುವಂಥದ್ದು ವಿದ್ಯೆ ಯಾರೋ ಹೇಳ್ಕೊಡ್ತಿದ್ದಾರೆ ಹೀಗೆ ಮಾತಾಡಿ ಗುರುಗಳೇ ಇಲ್ಲ. ಓಕೆನಾ? ಸೋಷಿಯಲ್ ಮೀಡಿಯಾ ಕೇಳಿದರು, ಅವ್ರ ಎದುರುಗಡೆ ಏನಿದೆಯೋ ನ್ಯಾಚುರಲ್ ಆಗಿರುವಂಥ ವಿಚಾರಗಳನ್ನು 4 ಮಾತಾಡಿದ್ದೇನೆ. ಸರಿ, ಅವಾರ್ಡು ತಗೊಳ್ಳೋಕೆ ರೆಡಿ ಇದ್ದೇನೆ ಅಂತ ನಿನ್ನೆ ಹೊರಟಿದ್ದೇನೆ, ಇವತ್ತು ಬಂದಿದ್ದೇನೆ. ಆ ಸೋಷಿಯಲ್ ಮೀಡಿಯಾ ನಾನು ಹೇಳ್ತಿರೋದು ಏನಂತ ಹೇಳಿದ್ರೆ, ಜನಗಳನ್ನು ಸ್ವಲ್ಪ ಆರಿಸ್ಬೇಕು. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ ಜನಗಳನ್ನು ಆರಿಸ್ಬೇಕು. ಕರ್ನಾಟಕ ರತ್ನವನ್ನು ತೆಗೆದುಕೊಳ್ಳೋಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನವನ್ನು ತೆಗೆದುಕೊಂಡಿದ್ದರು. ದೊಡ್ಡ ಹೆಮ್ಮೆ ಅವರೆಲ್ಲ ಅಲ್ವಾ? ಈಗ ನಾವು ಯಾರಪ್ಪ ಎಲ್ಲ ಒಂದು ಕಡೆ ಹಳ್ಳಿ ಮೂಲೆಯಲ್ಲಿ ಇದ್ದವರು ಏನೊಂದು ಗುರುತ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನನಗೆ ಯಾಕೆ ನಾನು ಅಂಥದ್ದು ಏನು ಮಾಡಿದ್ದೆ ನಂಗೆ ಗೊತ್ತಿಲ್ಲ. ನಾನು ಅವರಿಗೆ ಸೋಷಿಯಲ್ ಮೀಡಿಯಾದವ್ರಿಗೆ ಕೇಳಿದ್ದೆ, ನಾನು ಏನು ಮಾಡಿದ್ದೇನೆ ಕೇಳಿದ್ದೆ. ಇಲ್ಲ, ನಿಮ್ಮ ಯೂಟ್ಯೂಬ್ ಚಾನಲ್ ಅಥವಾ ಯಾವುದೋ ಒಂದು ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ನಿಮ್ಮ ಯೂಸು ಚೆನ್ನಾಗಿದೆ. ಮತ್ತು ನಿಮಗೆ ಆಧ್ಯಾತ್ಮಿಕದಲ್ಲಿ ಸೋಷಿಯಲ್ ಮೀಡಿಯಾ ಭಾಗದಿಂದ ನಾವು ಸಿಗ್ನೇಚರ್ ಮೀಡಿಯಾ ಹೌಸು ನಿಮ್ಮನ್ನು ಕರ್ನಾಟಕದಲ್ಲಿ ನಿಮ್ಮನ್ನ ಒಬ್ಬರನ್ನ ಗುರುತಿಸಿದ್ದೀವಿ ಅಂತ ಹೇಳಿದರು. ನನಗೂ ವಿಶೇಷ ಆಯಿತು. ಏನೋ ಗೊತ್ತಿಲ್ಲ, ನನಗೆ ದೇವ್ರು ಕೊಟ್ಟಿದ್ದಾನೇನೋ ಅನಿಸಿತ್ತು. ಯಾಕೊಂದು ಅವಾರ್ಡ್ ತಗೊಳ್ಳೋದು ಯಾಕೆ, ನಾನೇನು ಕಸಲಿಲ್ಲ, ಹಣ ಕೊಟ್ಟು ತಗೊಳ್ಳಿಲ್ಲ, ಬಂದಿದ್ದೇನೆ ತಗೊಳ್ಳಿಕ್ಕೆ. ನಾನು ನಿಮ್ಮನ್ನು ಪರಿಚಯ ಮಾಡಿಸ್ಕೊಳ್ತು. ಯಾಕಂತ ಹೇಳಿದ್ರೆ ರಾಜಶೇಖರ್ ಮೇಗರವಳ್ಳಿ, ಡಾಕ್ಟರ್ ರಾಜಶೇಖರ್ ಅವಾರ್ಡ್ ಬಂದಿದೆ. ನಾನು ಆಧ್ಯಾತ್ಮಿಕ ಚಿಂತೆಯಲ್ಲಿ ಒಂದು ಹೇಳ್ತೇನೆ, ಚಿಂತನೆಯಲ್ಲಿ ಹೇಳ್ತೇನೆ. ನಮ್ಮ ಡಾಕ್ಟರ್ ಬಗ್ಗೆ ಒಂದು ವಿಚಾರವನ್ನು ಹೇಳಿದ್ರಲ್ವ, ದೇವರ ನಂಬೋರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ನಂಬ್ತಿರಲ್ವ? ದೇವರು ನಂಬೋದಾದಂತ ಆದರೆ ನಾನೊಂದು ಮಾತು ತಿಳಿಸ್ತೇನೆ ನಿಮಗೆ. ನಾನು ನ್ಯಾಚುರಲ್ ಆಗಿ ಇದ್ದಂಥ ವಿಚಾರಕ್ಕೆ ಸತ್ಯವೇ ಹೇಳುವುದು. ನಮ್ಮ ಮಣಿಪಾಲ್ ಉಡುಪಿ ಭಾಗದಲ್ಲಿ ನಾನು ದೇವಸ್ಥಾನ ಕಟ್ಟಿ ಒಂದು 6 ವರ್ಷ ಆಯಿತು. ತುಂಬ ಕಷ್ಟದಿಂದ ಕಟ್ಟಿದ್ದೀನಿ. ಈಗ ಬೆಳಕಿಗೆ ಬಂದಿದೆ, ದೇವಸ್ಥಾನದ ಬೆಳಕಿಗೆ ಬಂದಿದೆ. ನಾನು ಕೂಡ ಬೆಳಕಿಗೆ ತರಿಸಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾದವರು. ಯಾರೋ ಒಂದು ಹೆಣ್ಣು ಮಗುವನ್ನು ನಮ್ಮ ಮಣಿಪಾಲಲ್ಲಿ ಡಾಕ್ಟ್ರು ಆ 3 ವರ್ಷದ ಮಗುವನ್ನು ಆಗಲ್ಲ, ಜೀವದಲ್ಲಿ ಸಮಸ್ಯೆಗಳಿದೆ, ಆಪರೇಷನ್ ಮಾಡಿದ್ರು ಮಗು ಬದುಕುವುದಿಲ್ಲ ಅಂತ ಕಳಿಸಿದ್ದಾರೆ. ಯಾಕೆ? ವೈದ್ಯಕೀಯ ಚಿಕಿತ್ಸೆ ಆಗೋದಿಲ್ವಾ? ಏನು ಸೈನ್ಸ್ ನಂಬತ್ತಲ್ವಾ? ದೇವರಿಂದ ಏನು ಕೊಡ್ಲಿಕ್ಕೆ ಆಗ್ತದೆ, ಡಾಕ್ಟ್ರಿಂದ ಏನು ಕೊಡ್ಲಿಕ್ಕೆ ಆಗ್ತದೆ ಅಲ್ವಾ? ತುಂಬ ಜನ ನೋಡಿ ದೇವರಿದ್ದಾರಂತ ಕೈ ಎತ್ತಿದ್ದೀರಿ. ಇದೇ ಸಂತಾನ ಅಂದರೆ ಮಗುವಿನ ಫಲ ನಮ್ಮ ದೇವರು ನಾಗಯಕ್ಷಿಣಿ ಶ್ರೀ ಕ್ಷೇತ್ರ ಮೇಗರವಳ್ಳಿ ನಾಗದೇವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರು ಹರಕೆ ಕೂಡ ಹೊತ್ತಿದ್ದಾರೆ, ದೊಡ್ಡ ಹರಕೆ ಹೊತ್ತಿದ್ದಾರೆ. ಡಾಕ್ಟ್ರು ಆಗಲ್ಲ ಅನ್ನೋ ಸಂದೇಶದಿಂದ ಆ ಮಗುವನ್ನು ಉಳಿಸಿಕೊಟ್ಟಿದ್ದೇವೆ ನಮ್ಮ ಸ್ಥಾನದಲ್ಲಿ. ಖಂಡಿತವಾಗಿ ಈ ಕಡೆ ನಿಮ್ಮ ಧಾರವಾಡ ಭಾಗ ಅಂತ ಬರುತ್ತೆ, ಬಯಲುಸೀಮೆ ಭಾಗ ಬರುತ್ತೆ. 17 ವರ್ಷ ಗಾಯತ್ರಿಯನ್ನು ಕೂಡ, ಅವಳ ಹೆಸರನ್ನು ಹೇಳ್ತೇನೆ, ಗಾಯತ್ರಿಯನ್ನು ಕೂಡ ಒಂದು ಹೆಣ್ಣು ಮಗಳು, ಅವಳಿಗೆ 17 ವರ್ಷ ಆಗಿರ್ತದೆ, ಮಕ್ಕಳಾಗಿರಲ್ಲ. ಡಾಕ್ಟರ್ ಹತ್ರ ವೈದ್ಯಕೀಯ ಚಿಕಿತ್ಸೆ ಮಾಡಿದ್ದೀವಿ. ನಾನು ಡಾಕ್ಟರ್ ಬಗ್ಗೆ ದೂರದಿಲ್ಲ, ಸೈನ್ಸ್ ಬಗ್ಗೆ ನಾನು ಖಂಡಿತವಾಗಿ ದೂರಲ್ಲ. ನಾವು ಡಾಕ್ಟರ್ ಹತ್ರ ಹೋಗಿದ್ದೆ, 3 ವರ್ಷ ಮೆಡಿಸಿನ್ ಮಾಡಿದ ಗುರುಗಳೇ, ಯಾವುದೇ ರೀತಿಯಲ್ಲಿ ಪ್ರೆಗ್ನೆಂಟ್ ಆಗಲಿಲ್ಲ ನಾನು, ಯಾವುದೇ ನನ್ನ ಸಮಸ್ಯೆಗಳು ಟೂ ಪ್ರಾಬ್ಲಮ್ ಇದೆ ಅಂತ ಹೇಳಿದರು.
ಓಕೆನಾ. ಅದೇ ಧಾರವಾಡ ಅನ್ನೋ ಗಾಯತ್ರಿ ಅನ್ನೋ ಹುಡುಗಿಗೆ ನಾನು ಕೈಯಾರೆ ನಾಗದೇವರ ನಂಬಿ ಒಂದು ಪ್ರಸಾದ ಕೊಟ್ಟಿದ್ದೆ. 3 ತಿಂಗಳ ಒಳಗಡೆ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೇರವಾಗಿ ಮಾತಾಡ್ತಿದ್ದೇನೆ. ಇದರಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಂದಿಷ್ಟು ಭಕ್ತಾದಿಗಳು ಬರಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಒಂದು ಪ್ರಬಲವಾಗಿ ಬೆರೆಯಬೇಕು ಅಂತ ಏನೂ ಇಲ್ಲ. ಇದ್ದಂಥ ವಿಚಾರವನ್ನು ನೇರವಾಗಿ ಹೇಳ್ತಿದ್ದೇನೆ. ಆ ಧಾರವಾಡದ ಹುಡುಗಿ ಗಾಯತ್ರಿ ಅನ್ನೋರು ಈಗ ಮಗುವಿಗೆ ಜನ್ಮ ಕೊಟ್ಟು ಗಂಡು ಮಗು ಜನ್ಮ ಕೊಟ್ಟಿದ್ದಾರೆ. ಮಗು ಮೋಸ್ಟ್ಲಿ ಒಂದು 4 ವರ್ಷ ಆಗಿರಬಹುದು ಅಂತ ಕಾಣುತ್ತೆ, 3 ವರ್ಷ ಆಗಿರಬಹುದು. ಯಾಕಂದರೆ ನೀವು ಸೈನ್ಸನ್ನು ನಂಬೇಡಿ ಅಂತಿಲ್ಲ. ನಮಗೆ ಮೈಯಲ್ಲಿ ಒಂದು ಕಲೆ ಅಥವಾ ಚರ್ಮ ರೋಗದ ಯಾವುದೇ ಪ್ರಾಬ್ಲಮ್ ಇದ್ದರೂ ಡಾಕ್ಟರ್ ಹತ್ರ ಹೋಗಲೇಬೇಕಾಗ್ತದೆ. ಸಂತಾನ ಫಲ ಇಲ್ಲ ಅಂತಾದರೆ ಹೋಗಲೇಬೇಕಾಗ್ತದೆ. ಖಂಡಿತವಾಗಿ ಡಾಕ್ಟರ್ ನಾವು ದಮ್ಮು ಉಪ್ಸ ಯಾವುದೇ ಬಂದರೂ ಇಮಿಡಿಯೇಟ್ಲಿ ಹೋಗೋದು ನಾವು ಆಸ್ಪತ್ರೆಗೆ. ನಾನು ಹೇಳ್ತಿರೋದು ಎರಡನ್ನೂ ನಂಬಿ, ದೇವರನ್ನು ನಂಬಿ. ಹಿಂದೆ ಒಂದು 20 ವರ್ಷದ ಕೆಳಗಡೆ ಇದಕ್ಕೆ ನಮ್ಮ ಕರ್ನಾಟಕ, ನಮ್ಮ ಮಲೆನಾಡು, ನಾವು ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ದೇಶದ ರೀತಿಯಲ್ಲಿ ಬದುಕುವಂಥ ವ್ಯವಸ್ಥೆಗಳಿಲ್ಲ. ಯಾರು ಫಾರಿನ್ನಲ್ಲಿರುವಂಥ ವಿಚಾರಗಳನ್ನು ಕೈಗೆ ಬಳೆ ಹಾಕೋದಿಲ್ಲ, ಹಣೆಗೆ ಕುಂಕುಮ ಇಡೋದಿಲ್ಲ, ಸಿಂಗಾರದ ಸೀರೆಯನ್ನು ಉಡೋದಿಲ್ಲ. ನಮ್ಮ ಕರ್ನಾಟಕದ ಸಿಂಗಾರದ ಸೀರೆ ಉಡಬಹುದು, ತಲೆಗೆ ಬಳೆ, ಕೈಗೆ ಬಳೆ ಹಾಕ್ಬೋದು, ಹಣೆಗೆ ಕುಂಕುಮ ಇಡಬಹುದು. ಯಾಕೆ ನಮ್ಮ ಧರ್ಮ ಅಲ್ಲವ, ನಮ್ಮ ಸನಾತನ ಧರ್ಮ ಅಲ್ವ ಇದು? ನಾವು ಯಾಕೆ ಯಾರಿಗೆ ಭಯ ಯಾಕೆ ಬೀಳಬೇಕು? ನಮ್ಮ ಧರ್ಮ ನಾವು ನಡೆಸ್ಕೊಂಡು ಹೋಗುವ. ಕನ್ನಡ, ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಕನ್ನಡ ಕಲೀರಿ. ಇಂಗ್ಲೀಷೇ ಬೇಕಾಗುತ್ತೆ, ಇಂಗ್ಲೀಷ್ ಭಾಷೆ ಬೇಕಾದ್ರೆ ಪರದೇಶಕ್ಕೆ ಪರ ಊರಿಗೆ ಬೇಕು, ಅದಕ್ಕೆ ತಕ್ಕನಾಗಿ ನಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಯಾರು ಎಲ್ಲರಿಗೂ ಕನ್ನಡ ಬರುತ್ತೆ ನೋಡಿ. ಅಮ್ಮ ಈಗ ಡಾಕ್ಟರೇಟ್ ಏನು ಕರ್ನಾಟಕ ರತ್ನ ಅವಾರ್ಡನ್ನು ಕೊಟ್ಟರು, ಯಾರು ಮುಖ ನೋಡಿದರೆ ಅವರು ಫಾರಿನ್ ಕಡೆಯಿಂದ ಬಂದ ಹಾಗಿದೆ. ಯಾಕಂದರೆ ಅಷ್ಟು ಬಿಳಿಯಾಗಿ ಚಂದ ಇದ್ದಾರೆ ಅವರು ನೋಡಲಿಕ್ಕೆ. ನಾನು ಅವ್ರಿಗೆ ಕನ್ನಡ ಬರೋದಿಲ್ಲ ಅಂತ ಮಾಡಿದೆ. ಕನ್ನಡ ಎಷ್ಟು ಚಂದ ಮಾತಾಡಿದ್ರು ಅವರು, ತುಂಬ ಚೆನ್ನಾಗಿ, ನನಗೆ ತುಂಬ ಖುಷಿ ಆಯಿತು ಅಲ್ವಾ. ಹಾಗೆ ಕನ್ನಡವನ್ನು ಬೆಳೆಸಿ, ಕನ್ನಡವನ್ನು ಉಳಿಸಿ. ನಮ್ಮಂತರ ಒಬ್ಬರೊಬ್ಬರು ಬೆಳಕಿ ಬರಬೇಕು. ಯಾಕಂದರೆ ನಾವು ಎಲ್ಲ ಸೇರ್ಕೊಂಡು ಕನ್ನಡವನ್ನು ಉಳಿಸೋಣ ಅಂತೇಳಿ. ನಮ್ಮ ದೇಶದ ಕಥೆ ಏನಾಗಿದೆ ಹೇಳಿ ಗೊತ್ತಲ್ವ? ಮೊನ್ನೆ ನೀವು ನೋಡಿದ್ರಲ್ವ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಾ ಇಲ್ಲ. ನಮ್ಮ ದೇಶವನ್ನು ಉಳಿಸ್ಕೊಳ್ಬೇಕು. ನಮ್ಮ ದೇಶದಲ್ಲಿ ಯಾರು ಗಣ್ಯ ವ್ಯಕ್ತಿ ಇದ್ದಾರೋ ನಾವು ಅವ್ರಿಗೆ ಕೈ ಮುಗಿಬೇಕು. ಇಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮ, ನಮ್ಮ ದೇವಸ್ಥಾನಗಳು ಯಾವುದೂ ಮುಂದೆ ಇರುವುದಿಲ್ಲ. ನಾನು ಹೇಳಿದಿಲ್ಲ, 20 ವರ್ಷದ ಕೆಳಗಡೆ ಹೆಣ್ಮಕ್ಕಳು ಅಥವಾ ಗಂಡು ಮಕ್ಕಳು ದೇವಸ್ಥಾನಕ್ಕೆ ಜೋಡು ಫಲವನ್ನು, ಅಂದರೆ ತೆಂಗಿನಕಾಯಿ ಯಾರಿಗೆ ಗೊತ್ತಿಲ್ಲಿ? ತೆಂಗಿನಕಾಯಿ ಯಾರು ದೇವಸ್ಥಾನ ತೆಗೆದುಕೊಂಡು ಹೋಗ್ತೀರಿ? ಎರಡು ತೆಂಗಿನಕಾಯಿ ಯಾರು ತಗೊಂಡು ಹೋಗ್ತೀರಾ? ಯಾರೂ ತಗೊಂಡು ಹೋಗಲ್ಲ. ನಾನು ಇವತ್ತು ಎಲ್ಲೊಂದು ಕಡೆ ನಾನು ಈ ಸಮಯ ಬಂದಾಗ ಏನು ನಮ್ಮ ಇಲ್ಲಿ ಘಟ್ಟ ಪ್ರದೇಶಗಳಿದೆ, ಇಲ್ಲಿ ಏನು ಆನೆ ಸಾಕ್ತಾರಲ್ವ, ಅದಕ್ಕೆ ಏನು ಹೇಳ್ತಾರಲ್ಲಿ, ಆನೆ ಮತ್ತು ಹುಲಿ ಎಲ್ಲ ಇಲ್ಲೇ ಬೆಂಗಳೂರು ಭಾಗದಲ್ಲಿ ಅರಣ್ಯ ಪ್ರದೇಶಕ್ಕೆ ಅಲ್ಲಿ ಹೋದೆ. ನಾನು ಇವತ್ತೇ ಫಸ್ಟು ಹೋಗಿರುವಂಥದ್ದು. ಯಾಕಂದರೆ ಹಿಂದೆ ಹೋಗ್ಲಿಕ್ಕೆ ಆಗಿಲ್ಲ, ನನ್ನ ಹತ್ರ ಯಾವುದೇ ಹಣ ಇರಲಿಲ್ಲ, ಯಾವುದೂ ನೋಡ್ಲಿಕ್ಕೆ ಆಗುವಂಥ ಭರವಸೆ ಇರಲಿಲ್ಲ. ಈಗ ಒಂದು ಸ್ಥಾನಕ್ಕೆ ಬಂದಿದ್ದೀನಿ, ಸ್ವಲ್ಪ ನೋಡಬೇಕು ಅನ್ನೋದೊಂದು ಇತ್ತು, ನೋಡ್ಕೊಂಡು ಬಂದೆ. ಒಂದು ವೆಹಿಕಲ್ಸು ನಿಂತಿದೆ ಆ ಸ್ಥಳದಲ್ಲಿ. ಕಡಿಮೆ ಅಂದರೆ ಆ ಜನಸಂಖ್ಯೆ, ಏನು ಒಂದು ಸಾಕಿರುವಂಥ ಪ್ರಾಣಿ ನೋಡಲಿಕ್ಕೆ ಹೋಗಲಿ. ನಮ್ಮ ದೇವಸ್ಥಾನವನ್ನು ನೋಡಿ, ನಮ್ಮ ದೇವಸ್ಥಾನ ಇಲ್ಲಿದೆ, ದೇವಸ್ಥಾನಕ್ಕೆ ಹೋಗೋಣ. ಸಂತಾನ ಫಲ ಇಲ್ಲವೋ, ಮದುವೆ ಫಲ ಇಲ್ಲವೋ, ಚರ್ಮ ರೋಗವೋ, ಸಮಸ್ಯೆಗಳು, ನೂರಾರು ಸಮಸ್ಯೆಗಳು. ನಾನು ಹೇಳಿದ್ನಲ್ಲ, ವೈದ್ಯಕೀಯಲ್ಲಿ ಆಗದಿರುವಂಥ ವಿಚಾರಗಳು ದೇವರು ಕೊಡ್ತಾನೆ. ದೇವರ ಮೇಲೆ ನಂಬಿಕೆ ಇಟ್ಟಂತ ಆದರೆ ಖಂಡಿತವಾಗಿ ಕಾಲಾವಕಾಶ ಜಾಸ್ತಿ ಇಲ್ಲದೆ ಇರೋದ್ರಿಂದ ನಮಗಿಲ್ಲಿ ಕರೆ ಬಂದಿದೆ ಪಕ್ಕದಿಂದ, ನೋಡುವ. ಈಗ ನನ್ನ ಕ್ಷೇತ್ರ ಮೇಘರಳ್ಳಿ ಊರು, ಡಾಕ್ಟರ್ ರಾಜಶೇಖರ್ ನಾಗಪಾತ್ರಿಗಳು. ನಿಮಗೆ ನನಗೆ ಏನಾದರೂ ನೇರವಾಗಿ ಕರೆ ಮಾಡಬೇಕಂತಾದರೆ ನಂಬರನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಯೂಟ್ಯೂಬಲ್ಲಿ ಶ್ರೀ ನಾಗಯಕ್ಷಿಣಿ ಶ್ರೀ ಕ್ಷೇತ್ರ ಅಂತ ಹೊಡೆದ್ರೆ ನಾವು ಬರ್ತೀವಿ. ನಮ್ಮ ಮಾತು ಕೂಡ ಅದರಲ್ಲಿ ಇದೆ. ನಿಮ್ಮ ಯಾವುದೇ ಸಮಸ್ಯೆಗೆ ₹1 ಕೊಡದೆ ನನಗೆ ನೀವು ಫೋನ್ ಮುಖಾಂತರ ನೀವು ಎಲ್ಲಿದ್ದೀರಿ, ನಿಮ್ಮ ದೇವರು ಎಲ್ಲಿದೆ, ಅಥವಾ ನಿಮಗೆ ಏನು ಸಮಸ್ಯೆ ಆಗಿದೆ, ನಿಮ್ಮ ಮನೆ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಏನಿದೆ ಅಂತ ಹೇಳುವಂಥ ಶಕ್ತಿ ಆ ನಾಗದೇವರು ನಾನು ಕೊಟ್ಟಿದ್ದಾನೆ. ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಲ್ಲಿ ಅದೇ ಹೆಸರನ್ನು ತೆಗೆದುಕೊಂಡು ಬಂದಿದ್ದೀನಿ. ನನ್ನ ಫೋನ್ ನಂಬರ್ ತಗೊಳ್ಳಿ, ನಂಬರ್ ತಗೊಳ್ಳಿ, 9972919962 9972919962. ನೀವು ಕರೆ ಮಾಡಿ ಪರೀಕ್ಷೆ ಮಾಡಿ ನನ್ನ ಬೇಕಾದರೆ. 1-2 ದಿನ ಹೋಗಲಿ, ಈಗ ಸ್ವಲ್ಪ 1-2 ದಿನ ಇದಾಗ್ತದೆ. ಸಮಸ್ಯೆಗಳು ಏನಿದೆ ಅಂತ ಕೇಳಿ, ನಾನು ನಿಮ್ಮ ಮನೇಲಿ ಏನಿದೆ, ಯಾರ್ಯಾರಿಗೆ ಏನು ಸಮಸ್ಯೆಗಳಾಗಿದೆ ಅಂತ ನೇರವಾಗಿ ಕರೆ ಮೂಲಕವಾಗಿ ನಿಮಗೆ ತಿಳಿಸ್ತೇನೆ. ಖಂಡಿತವಾಗಿ ಧನ್ಯವಾದಗಳು. ಇಲ್ಲಿವರೆಗೂ ನನ್ನ ಮಾತನ್ನು ಕೇಳಿದ್ದಕ್ಕೆ, ಆಲಿಸೋದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಆಗಲಿ, ಧನ್ಯವಾದಗಳು ಸರ್.